1.5 ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ಕಟ್ಟೋದಕ್ಕೆ ನಮ್ಮ ಮುನ್ನಾಜನ್ನವರು ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಿಲ್ಲ. ಇವತ್ತು ಅದನ್ನು ಪೂಜೆ ಮಾಡಿದ್ದೀವಿ. ತುಂಬ ಸಂತೋಷ ಆಗಿದೆ. ಇವತ್ತು ಇಲ್ಲಿ ಟೆಂಡರ್ ಆಗಿರುವಂಥದ್ದು 20 ಕೋಟಿ ಟೆಂಡರ್ ಆಗಿರೋದನ್ನ 20 ಕೋಟಿ ಟೋಟಲ್ ಟೆಂಡರು, 25 ಕೋಟಿ ಒಂದು ಟೆಂಡರ್ ಆಗಿದೆ. ಟೋಟಲ್ ನಮ್ದು ಇವಾಗ 50 ಕೋಟಿ ರೂಪಾಯಿ ಅಷ್ಟು PWD 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನರಸಾಪುರ ಟೌನಲ್ಲಿ ಇರ್ತಕ್ಕಂಥ ರೋಡನ್ನು ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಟೆಂಡರ್ ಆಗಿದೆ, ಎಲ್ಲ ಆಗಿದೆ, ಅದಕ್ಕೆ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಬೈರತಿ ಸುರೇಶ್ ಅವರು ಯುಡಿ ಮಿನಿಸ್ಟರ್ನ ಕೇಳಿದಾಗ ಖಂಡಿತ ಬರ್ತೀನಪ್ಪ, ಅಭಿವೃದ್ಧಿ ವಿಚಾರದಲ್ಲಿ ನಾನು ಯಾವತ್ತೂ ಹಿಂದೆ ಹೋಗೋದ್ರೆ ನೀವು ಗೊತ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಮೊದಲನೇದಾಗಿ ನಮ್ಮ ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲದರಲ್ಲೂ ನಮಗಿಂತೂ ಫಾಸ್ಟ್ ಆಗಿ ಮುಂದೆ ಹೋಗಿ ನಿಂತು ಕೆಲಸ ಮಾಡಿಕೊಡುವಂಥವ್ರು ಅಂದರೆ ನಮ್ಮ ನಜೀರ್. ಇವತ್ತು ನಮ್ಮ ಸಿದ್ದರಾಮಣ್ಣ ಅವರು ಕರ್ನಾಟಕ ಮುಖ್ಯಮಂತ್ರಿಗಳು ಏನು ಅವ್ರ ಆಸೆಗೆ ಅವ್ರನ್ನ ಇವತ್ತು ಸರ್ಕಾರ ತಂದಿದ್ದೀರ, ನೀವೆಲ್ಲರೂ ಸೇರಿ ಅದಕ್ಕೆ 100% ನ್ಯಾಯ ಮಾಡ್ತೀವಿ. ನಾವು ಯಾವುದೇ ರೀತಿಯಾದಂಥ ನಾಚಿಕೆ ಮಾಡೋರಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋರಲ್ಲ, ಅಭಿವೃದ್ಧಿ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇನ್ನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ. ಏನಂದ್ರೆ ನೀವು ಹೋಗ್ಬೋದು, ನೀವು ಕೆಲಸ ಮಾಡ್ಬೋದು, ಪೂಜೆಗಳು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದಪ್ಪ, ನನಗೆ ನೀವು ಕಾಯ್ಬೇಡಿ ಅಂತ ಹೇಳಿದ್ದಾರೆ. ಇವಾಗ ಕಾರಲ್ಲಿ ಬರ್ತಾ ಹೇಳಿದ್ರು ನನಗೆ, ನೀವು ಮಾಡಿ ಅಂತ ಹೇಳಿದ್ದಾರೆ. ಇನ್ಮೇಲೆ ನಾವು ಹಳ್ಳಿಗಳ ಕಡೆ ಬಂದು ಏನೇನು ನಮ್ಮ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ KDP ಮೀಟಿಂಗ್ ಸ್ವಲ್ಪ ಅರ್ಜೆಂಟ್ ಇದೆ. ಅದರಿಂದ ನೀವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಮಾತನ್ನ ಮುಗಿಸ್ತಾ 1.5 ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ಕಟ್ಟೋದಕ್ಕೆ ನಮ್ಮ ಮುನ್ನಾಜನ್ನವರು ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಿಲ್ಲ. ಇವತ್ತು ಅದನ್ನು ಪೂಜೆ ಮಾಡಿದ್ದೀವಿ. ತುಂಬ ಸಂತೋಷ ಆಗಿದೆ. ಇವತ್ತು ಇಲ್ಲಿ ಟೆಂಡರ್ ಆಗಿರುವಂಥದ್ದು 20 ಕೋಟಿ ಟೆಂಡರ್ ಆಗಿರೋದನ್ನ 20 ಕೋಟಿ ಟೋಟಲ್ ಟೆಂಡರು, 25 ಕೋಟಿ ಒಂದು ಟೆಂಡರ್ ಆಗಿದೆ. ಟೋಟಲ್ ನಮ್ದು ಇವಾಗ 50 ಕೋಟಿ ರೂಪಾಯಿ ಅಷ್ಟು PWD